ಮಂಡ್ಯದ ಕಾಡಂಕನಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿಯಲ್ಲಿ ಭಾರೀ ಗಲಾಟೆಯೇ ಏರ್ಪಡಿತು. ಕೊನೆಗೆ ಬೀಗವನ್ನು ಒಡೆದು ಹಾಲಿನ ಡೈರಿ ಒಳಗೆ ನುಗ್ಗುವಂತಹ ಪ್ರಯತ್ನವೂ ಕೂಡ ಆಯಿತು. ಹಾಲು ಖರೀದಿಸದ ಹಿನ್ನೆಲೆಯಲ್ಲಿ ಕಾಡಂಕನಹಳ್ಳಿ ಗ್ರಾಮಸ್ಥರು ಈ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀಗ ಮುರಿದು ಹಾಲು ಉತ್ಪಾದಕ ಸಂಘ ಪ್ರವೇಶವನ್ನು ಮಾಡಿದ್ದಾರೆ ಗ್ರಾಮಸ್ಥರು. ಹಾರೆಯಿಂದ ಬೀಗವನ್ನ ಮುರಿದಿದ್ದಾರೆ. ಮೊದಲನೇದಾಗಿ ಪೊಲೀಸರು ಅಲ್ಲಿ ಬಂದಿದ್ರು. ನಿನ್ನೆ ಅಷ್ಟೇ ಗ್ರಾಮಕ್ಕೆ ಆಗಮಿಸಿ ಬಾಗಿಲಿ ಹಾಕಿ ಬೀಗ ಕೂಡ ಜಡಿದು ಹೋಗಿದ್ರು. ಮನ್ಮೂಲ್ ಮಾಜಿ ನಿರ್ದೇಶಕ ನಲ್ಲಿಗೆರೆ ಬಾಲು ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಇವತ್ತು ಬೀಗವನ್ನ ಮುರಿಯೋ ಮೂಲಕವಾಗಿ ಹಾಲಿನ ಡೈರಿ ಪ್ರವೇಶ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಇದು ಕೇವಲ ಪ್ರವೇಶಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ ಹಾಲಿನ ಖರೀದಿ ಆಗಬೇಕು ಅನ್ನುವಂತಹ ಇವರ ಬೇಡಿಕೆ ಏನಿದೆ ಅದು ಈಡೇರುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಸದ್ಯ ಅದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಮಂಡ್ಯದ ಕಾಡಂಕನಹಳ್ಳಿಯ ಹಾಲಿನ ಡೈರಿ ಇದು. ನಿನ್ನೆ ಅಷ್ಟೇ ಪೊಲೀಸರು ಬಂದು ಬೀಗ ಹಾಕಿ ಹೋಗಿದ್ರು. ಈ ಆಕ್ರೋಶ ಏನಿತ್ತು ಇದಕ್ಕೆ ಮಾಜಿ ನಿರ್ದೇಶಕ ನಲ್ಲಿಗೆರೆ ಬಾಲು ಅವರು ಕೂಡ ಸಾಥ್ ಕೊಟ್ಟರು. ಪರಿಣಾಮ ಗ್ರಾಮಸ್ಥರು ನುಗ್ಗಿದ್ರು, ಬೀಗವನ್ನ ಮುರಿದ್ರು, ಈಗ ಒಳಕ್ಕೆ ಪ್ರವೇಶ ಮಾಡಿದ್ದಾರೆ. ನಿಮ್ದು ಏನೇ ಆಕ್ರೋಶ ಇರಲಿ, ಆ ಹಾಲ್ನ ಯಾಕೆ ಹಂಗೆ ಸುರಿದು ವೇಸ್ಟ್ ಮಾಡ್ತಾ ಇದ್ದೀರಿ? ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತೀರಿ, ಅದನ್ನು ಒಂದು ಕ್ಷಣದಲ್ಲಿ ಹಿಂಗೆ ಚೆಲ್ಬಿಟ್ರೆ ವೇಸ್ಟ್ ಆಗೋಗಲ್ವಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಯಾಕೆ ಹಾಲಿನ ಖರೀದಿ ಆಗ್ತಾ ಇರಲಿಲ್ಲ? ಈಗ ಬೀಗ ಮುರಿದಿದ್ರ ಪರಿಣಾಮ ಏನಾಗತ್ತೆ? ದಿವ್ಯಾ, ಕಾಡಂಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೆದಿವೆ ನಿಟ್ಟಲ್ಲಿ ಆ ಒಂದು ಸಂಘದ ಒಂದು ಸದಸ್ಯರನ್ನೆಲ್ಲರೂ ಕೂಡ ಸೂಪರ್ ಸೀಡ್ ಅನ್ನ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಸೂಪರ್ ಸೀಡ್ ಅನ್ನ ಮಾಡಂತ ಹಿನ್ನೆಲೆಯಲ್ಲಿ ಇಡೀ ಕಚೇರಿಗೆ ಒಂದು ಬೀಗವನ್ನ ಹಾಕಲಾಗಿತ್ತು. ಪಕ್ಕದ ಊರಿಗೆ ನಿಮ್ಮ ಊರಿನ ಹಾಲಿನ ಉತ್ಪಾದಕರೆಲ್ಲರೂ ಕೂಡ ಹಾಲು ಹಾಕಿ ಅಂತೇಳಿ ಕೂಡ ಹೇಳಲಾಗಿತ್ತು. ಅದೇ ಆಕ್ರೋಶವನ್ನ ಇದೀಗ ಗ್ರಾಮಸ್ಥರೆಲ್ಲರೂ ಕೂಡ ಹೊರ ಹಾಕಿರೋದಂಥದ್ದು. ನಿನ್ನೆಯಷ್ಟೇ ಕೂಡ ಸೂಪರ್ ಸೀಡ್ ಅನ್ನ ಮಾಡಿ ಈ ಒಂದು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ಕೂಡ ಒಂದು ಬೀಗ ಹಾಕಲಾಗಿತ್ತು. ಆದ್ರೆ ಇವತ್ತು ಎಲ್ಲಾ ಗ್ರಾಮಸ್ಥರು ಕೂಡ ಅಲ್ಲಿಗೆ ಹೋಗಿ ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ. ಬೆಳಗ್ಗೆನೂ ಕೂಡ ಅಂದ್ರೆ ಹಾಲನ್ನ ಚರಂಡಿಗೆ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು. ಬಳಿಕವಾಗಿ ಆ ಒಂದು ಏನು ಕಚೇರಿಗೆ ಬೀಗ ಏನು ಹಾಕಲಾಗಿತ್ತು ಅದನ್ನ ಒಡೆದು ಹಾಕಿ ಇದೀಗ ಹಾಲಿನ ಏನು ಒಳಗಡೆ ನುಗ್ಗಿರುವಂಥದ್ದು. ಇದೀಗ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ಬಂದಿರುವಂತದ್ದು. ಇದೀಗ ಮುಂದಿನ ಕ್ರಮ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ಸಚಿವ ಚಲುವರಾಯಸ್ವಾಮಿ ಅವರ ಮೇಲೂ ಕೂಡ ಈ ಒಂದು ಆರೋಪವನ್ನ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಚಲುವರಾಯಸ್ವಾಮಿ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದೆಲ್ಲದೂ ಕೂಡ ಚಲುವರಾಯಸ್ವಾಮಿ ಕೂಡ ಒಂದು ರೀತಿಯಾಗಿ ಉತ್ತರವನ್ನು ಕೊಡ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಈ ಒಂದು ಸಂಘದ ವಿಚಾರವಾಗಿ ರಾಜಕೀಯ ಕೆಸರಾಟ ಎರಡು ಪಕ್ಷಗಳ ಮಧ್ಯೆ ಇದಂತೆ ಕಾಣ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ.